ಯಾವ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಶುರುವಾಗಿದೆಯೋ ಅಲ್ಲಿಂದ ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಇದೀಗ ಮರಣೋತ್ತರ ಪರೀಕ್ಷೆ ಶುರುವಾಗಿದೆ ಅಂತ ಗೊತ್ತಾಯಿತು. ಸ್ಕ್ಯಾನ್ ಮಾಡಿದಾಗ ಬುಲೆಟ್ನ ಇರುವಿಕೆ ಗೊತ್ತಾಗಿದೆ ಅಂತ ಗೊತ್ತಾಗಿದೆ. ಅಪ್ಡೇಟ್ಸ್ ಏನಿದೆ ಸಂತೋಷ್, ರಾಯ್ ಆತ್ಮಹತ್ಯೆ ನಂತರದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ? ರಮಕಾಂತ್, ಈಗಾಗಲೇ ಏನು ಮರಣೋತ್ತರ ಪರೀಕ್ಷೆಯನ್ನು ಆರಂಭವಾಗಿರುವಂಥದ್ದು ಏನು ಬೌರಿಂಗ್ ಆಸ್ಪತ್ರೆ ಏನಿದೆ, ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಈಗಾಗಲೇ ನಡೆಸ್ತಾ ಇರುವಂಥದ್ದು. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ರು. ಏನು ಜಂಟಿ ಪೊಲೀಸ್ ಆಯುಕ್ತರಾದಂಥ ರಮೇಶ್ ಬಾನೋತ್ ಅವರು, ಕೇಂದ್ರ ವಿಭಾಗದ DCP ಆಗಿರುವಂಥ ಅಕ್ಷಯ್ ಮಚ್ಚಿಂದ್ರ ಅವರು ಇರ್ಬೋದು. ಸೊ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇರುವಂಥದ್ದು. ಇನ್ನು ಮರಣೋತ್ತರ ಪರೀಕ್ಷೆ ವೇಳೆ ಈಗಾಗಲೇ ಏನು ಅವರ ದೇಹದೊಳಗೆ ಹೊಕ್ಕಿದಂಥ ಗುಂಡೇನಿತ್ತು, ಆ ಗುಂಡನ್ನು ಕೂಡ ತೆಗೆದಿರುವಂಥದ್ದು ಗೊತ್ತಾಗಿರುವಂಥದ್ದು. ಅದರ ಜೊತೆಗೆ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಇವತ್ತು ಬಹುತೇಕವಾಗಿ ಮೃತದೇಹವನ್ನು ಅವರು ತೆಗೆದುಕೊಂಡು ಹೋಗುವಂಥದ್ದು ಇಲ್ಲ ಅನ್ನೋ ಇದು ಕನ್ಫರ್ಮ್ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ನಾಳೆ ಭಾನುವಾರ ತೆಗೆದುಕೊಂಡು ಹೋಗುವಂಥದ್ದು. 10 ಗಂಟೆಯ ನಂತರ ಇಲ್ಲಿಂದ ನೇರವಾಗಿ ಕೋರಮಂಗಲಕ್ಕೆ ತೆಗೆದುಕೊಳ್ಳೋಕ್ಕಾಗುತ್ತೆ. ಕೋರಮಂಗಲ ನಿವಾಸದಲ್ಲಿ ಏನು ಬಾಡಿಯನ್ನು ಇಡಲಾಗುತ್ತೆ. ಅಲ್ಲಿ ಬರುವಂಥವರು ಯಾರಿಗಾರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಂತಿಮ ದರ್ಶನ ಆದ ನಂತರ ಅಲ್ಲಿಂದ ಚರ್ಚ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದಿಷ್ಟು ಸ್ವಲ್ಪ ಕಾಲ ಇರೋ ಮೃತದೇಹವನ್ನು ಇಡುವ ಸಾಧ್ಯತೆ ಇದೆ. ಇದಾದ ನಂತರ ಕಾಸಾಗ್ಯಾಂಡ್ ಅಂತ ಏನು ಬನ್ನೇರುಘಟ್ಟದಲ್ಲಿ ಇವ್ರದೇ ಪ್ರಾಪರ್ಟಿ ಇರುವಂಥದ್ದು, ಅಲ್ಲಿ ತೆಗೆದುಕೊಂಡು ಹೋಗಿ ಅವರ ಕ್ರೈಸ್ತ ಮತದ ಪ್ರಕಾರ ಒಂದು ಅಂತ್ಯ ಕ್ರಿಯೆಗಳನ್ನು ನಡೆಸಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟ್ವೀಟ್ ಮಾಡಿರುವಂಥದ್ದು. ಮತ್ತೊಂದು ಅವರ ಎಂಪ್ಲಾಯೀಸ್ಗಳು ಕೂಡ, ಅವರ ಆಪ್ತ ವಲಯಗಳು ಕೂಡ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸದ್ಯ ಇವತ್ತು ಮೃತದೇಹ ಇಲ್ಲಿಂದ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳಲಾಗ್ತದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿಂದ ತೆಗೆದುಕೊಂಡು ಹೋಗುವಂಥದ್ದು. ಇನ್ನು ಇದು ಒಂದು ಭಾಗ ಆದರೆ, ಮತ್ತೊಂದು ಭಾಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅಶೋಕ್ ನಗರ ಪೊಲೀಸರು ಪ್ರಕರಣ ಸಂಬಂಧ ಅವರ ಕುಟುಂಬಸ್ಥರನ್ನು ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಖಾಸಗಿ ಹೋಟ್ಲ್ ಏನಿದೆ, ಈ ಹೋಟ್ಲಲ್ಲೇ ಇದ್ದಾರೆ. ಅಲ್ಲಿ ಹೋಗಿ ಇವ್ರನ್ನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ರಾಯ್ ಅವರ ಜೊತೆ ಅವರ ಕುಟುಂಬಸ್ಥರು ಅಂತಿಮವಾಗಿ ಮಾತನಾಡಿದ್ದು ಫೋನ್ ಮಾಡಿದ್ದು ಯಾವಾಗ ಸಂಪರ್ಕಗಳನ್ನು ಮಾಡಿದ್ರು, ಅದರ ಜೊತೆಗೆ IT ಆದಾಯ ತೆರಿಗೆ ಅಧಿಕಾರಿಗಳ ದಾಳಿಯ ನಂತರ ಇವ್ರಿಗೆ ಏನಾದರೂ ಕಿರುಕುಳಗಳಾಗಿತ್ತಾ, ಎಷ್ಟು ದಿನಗಳಿಂದ ಆದಾಯ ತೆರಿಗೆ ಅಧಿಕಾರಿಗಳು ಈ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ರು, ಈ ಹಿಂದೆ ಯಾವಾಗ ದಾಳಿಯನ್ನು ನಡೆಸಿದ್ರು, ಅದರ ಜೊತೆಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು, ಅಂದರೆ ಕೇರಳದಲ್ಲಿ ಸುಮಾರು 16ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇರುವಂಥದ್ದು ಇರ್ಬೋದು. ಬಂಗಾರಪೇಟೆಯಲ್ಲಿ ಕೂಡ ಅವ್ರದ್ದೇ ಅದೊಂದು ದೊಡ್ಡ ಮಟ್ಟದ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇತರ ಪ್ರಾಜೆಕ್ಟ್ಗಳಲ್ಲಿ ಕೈ ಹಾಕ್ಕೊಂಡಿದ್ರು. ಹೀಗಾಗಿ ಅದರಲ್ಲಿ ಯಾವುದಾದ್ರು ಇವರಿಗೆ ಥ್ರೆಟ್ನಿಂಗ್ಗಳಿತ್ತಾ, ಇಲ್ಲ ಬಿಸ್ನೆಸ್ ಲಾಸ್ ಏನಾದರೂ ಆಗಿತ್ತಾ, ಹೀಗೆ ಹಲವು ಆಯಾಮದಲ್ಲಿ ಅವ್ರ ಹತ್ರ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅವರೆಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದು ಒಂದು ಕಡೆ ಆದರೆ, ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿರುವಂಥ ಸರ್ಕಾರ ಯಾವುದೇ ಕ್ಷಣದಲ್ಲಿ ಇಡೀ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತದೆ ಅಂತ ಮಾಹಿತಿ ಇರುವಂಥದ್ದು. ಹೀಗಾಗಿ ಪ್ರಕರಣವನ್ನು ನಗರ ಪೊಲೀಸರೇ ಒಂದು ಕಡೆ ವಿಚಾರಣೆಯನ್ನು ಮಾಡಿ ತನಿಖೆಯನ್ನು ಮಾಡ್ತಾರೆ, ಇಲ್ಲ ಅಂತೇಳಿದ್ರೆ CIDಗೆ ವರ್ಗಾವಣೆ ಮಾಡ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಎಲ್ಲ ಆಯಾಮದಲ್ಲೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ತಂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು.